ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ. ಅಪ್ಪ ಅಮ್ಮ ಬರ್ತಿದಾರಾ? ಇದೇನೆ ಹಾರಿ ಕುಣಿಯೋದ್ ಬಿಟ್ಟು ಬಾಡೋಗಿರೋ ಹೂವಿನ ತರ ಮುಖ ಮಾಡ್ಕೊಂಡೆ. ನಾನಿನ್ನು ಮಾವನ್ನ ಬೀಳ್ಸ್ಕೊಂಡೇ ಇಲ್ಲ ಅಲ್ವಾ? ಅವ್ರು ಈಗ್ಲೇ ಬಂದ್ ಏನ್ ಮಾಡ್ತಾರಂತೆ? ಅಯ್ಯೋ ಹುಚ್ಚಿ, ನೀನ್ ಬೀಳಿಸ್ಕೊಳೋದಲ್ವೇ, ನಿನ್ನ ಸೀನು ಹಿಂದೆ ನಿಲ್ಲಿಸ್ತಾರೆ. ಆಮೇಲೆ ಸೀನು ನಿನ್ ಹಿಂದೆ ಬೀಳೋ ಹಾಗೆ ಮಾಡ್ತಾರೆ. ಸತ್ಯ, ನಡಿ ನಡಿ ನಡಿ. ಅತ್ಗೆ, ಅಣ್ಣ, ಏನ್ರಿ ಎಲ್ರು ಬನ್ನಿ ಬನ್ನಿ ಬನ್ನಿ. ಎಲ್ಲೋ ಬೋರ್ಡ, ಯಾರಿ ಡರ್ಟಿ ಫೆಲ್ಲೋ? ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಂಗಾರ, ಹೇಗಿದೀಯಾ ಕಂದ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಇದು ಸಡನ್ ಸರ್ಪ್ರೈಸ್? ಬರ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಹೌದು, ಬಾವ್ನೂರಲ್ಲಿ ಬರೀ ಫ್ಲೈಟ್ ಅಲ್ಲಿ ಓಡಾಡಿ ಅಭ್ಯಾಸ ಅಲ್ವಾ? ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಏನ್ರಿ, ಬರ್ರಿ. ಅಬ್ಬಾ, ಇಲ್ಲಿ ನೋಡು, ಅದಕ್ಕೆ ನಾನು ಹೇಳಿದ್ದು ಹೆಲಿಪ್ಯಾಡ್ ಇಲ್ದೇವ್ರ ಊರಿಗೆ ನಾನು ಬರಲ್ಲ ಅಂತ. ಭಾವನವ್ರೆ, ನಿನಗೋಸ್ಕರನೇ ಬಂದಿದ್ದೀವಮ್ಮ. ಹಲೋ, ಆ ಬಿಲ್ಡಿಂಗ್ ಅಡ್ಡ ಇದ್ರೆ ಆ ಬಿಲ್ಡಿಂಗ್ ಬೀಳಿಸ್ಬಿಡಿ. ಎಲ್ಲದಕ್ಕಿಂತ ಮರ್ಯಾದೆ ಮುಖ್ಯ. ಚೆನ್ನಾಗಿದ್ದೀರಾ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಿನ್ ಬಾವ ಯಾಕೆ ಹಕ್ಕುಗಾಡ್ತಿದ್ದಾರೆ? ದುಬೈಯಿಂದ ಫೋನ್ ಅಲ್ವಾ ರೀ, ತುಂಬಾ ದೂರ, ಅದಕ್ಕೆ. ಅಕ್ಕ, ನಮ್ಮ ಅತ್ತಿಗೆ ಪದ್ಮ, ಅವ್ರ ಯಜಮಾನ್ರು ವೆಂಕಟರಾವ್. ನಮಸ್ಕಾರ. ಮತ್ತಿಗೆ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾರೆ. ಅಯ್ಯೋ ಪಾರ್ವತಿ, ನಿಮ್ಮ ಅಕ್ಕ ಗೌರಿಗೆ ನನ್ನ ಬಗ್ಗೆ ಗೊತ್ತಿಲ್ದೇ ಇರತ್ತಾ ಏನು? ಹೌದು ಅತ್ಗೆ, ನಿಮ್ಮ ಅಳತೆ ಕೂಡ ಗೊತ್ತು ಅಲ್ವಾ ನನ್ಗೆ? ಅಳತೆ ಅಂದ್ರೆ ಅಶ್ಯೋ, ಅಳತೆ ಅಂದ್ರೆ ಅವ್ರ ಇಷ್ಟ ಕಷ್ಟಗಳು ಅಂತ. ಅದು ಎಷ್ಟು, ಇದು ಎಷ್ಟು, ಇದನ್ನ ದುಬೈಯಲ್ಲಿ ಮೆಜರ್ಮೆಂಟ್ಸ್ ಅಂತಾರೆ. ಅದನ್ನ ಕನ್ನಡದಲ್ಲಿ ಅಳತೆ ಅಂತಾರೆ. ಯಾವುದನ್ನು ಅನುಮಾನ ಪಡಬಾರ್ದು. ತುಂಬಾ ಮ್ಯಾಟ್ರ್ ಇದೆ, ಕೇಳಿಸ್ಕೊಂಡ್ಯಾ? ಮತ್ತೆ ಅವರು ನಮ್ಮ ಅತ್ತೆ ಅವರು. ಅಮ್ಮ, ಒಂದ್ ನಿಮಿಷ. ಮನೆಗೆ ಎಷ್ಟೇ ದಿಕ್ಕಿದ್ರು ಮುಖ್ಯ ದ್ವಾರ ಅಂತ ಒಂದಿರುತ್ತಲ್ವಾ, ಅವರು ಅಂತಾಯ್ತು. ಸುಂದರಂನವರು. ಬಂಗಾರ, ನಡಿ ನಡಿರಿ. ನಡಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ, ಎದ್ದೇಳಿ. ಮಗಳ ತರಾನೇ ತಂದೆ ತಾಯಿನೂ ಇದಾರೆ ಅಂತ ಆಯ್ತು. ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಿದ್ದಾರೆ. ಎಲ್ಲೂ ಮಿಸ್ ಹೊಡಿತಿದ್ಯಲ್ಲ. ಅಮ್ಮ, ಒಂದ್ ನಿಮಿಷ ಫೋನಲ್ಲಿ ಮಾತಾಡ್ಬೋದಾ? ಹಾಗೆ ಆಗ್ಲಪ್ಪ. ಹಲೋ, ಏನಂತಿದ್ದೀರಾ? ಅದನ್ನ ಕ್ಯಾನ್ಸಲ್ ಮಾಡಿ. 10 ಕೋಟಿ ಡೀಲ್ನ ಕ್ಯಾನ್ಸಲ್ ಮಾಡ್ಬಿಡಿ. ನಿಮ್ ಯಜಮಾನ್ರು ಏನ್ ಮಾಡ್ತಾರಮ್ಮ? ಬಾವಿನ್ ಮಾರ್ತಾರೆ. ಬಾವ್ಲಿನ್ ಮಾಡ್ತಾರ? ಅಯ್ಯೋ ಅಣ್ಣವ್ರೆ, ಬಾವ್ಲಿ ಅಲ್ಲ, ಬಾವಿಗಳು. ದುಬೈಯಲ್ಲಿ ಪೆಟ್ರೋಲ್ ಬಾವಿ ಇರುತ್ತಲ್ಲ, ಅದು. ಓಹೋ, ನೀವಿಲ್ ಬನ್ನಿ. ಕೋಟಿ ಕೋಟಿನ ಆ ಬಾವಿಯಿಂದನೇ ತೆಗಿತಾರೆ ಅನ್ಸತ್ತೆ. ಹುಚ್ಚಿ ಪದ್ಮ, ಅದ್ರಲ್ಲಿ ದುಡ್ಡು ಸಿಗಲ್ವೇ? ಅದ್ರಲ್ಲಿರೋ ಇಂಧನನ ಮಾರಿ ಧನವಾಗಿ ಬದಲಾಯಿಸ್ಕೋತಾರೆ ಅಷ್ಟೇ. ತಗೊಂಬಿಡಿ, ಆ ಬಾವಿನ ತಗೊಂಬಿಡಿ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಓನರ್ನೇ ತಗೊಂಡ್ಬಿಡಿ. ಹಾಗೆ ಮಾಡು. ಏನ್ರಿ, ಇವ್ರಿಗೆ ಗಿಫ್ಟ್ ತಂದಿದ್ದೀರಾ ಅಲ್ವಾ ದುಬೈಯಿಂದ? ಅದನ್ನ ಕೊಡೋಣ, ನಡಿರಿ. ಬನ್ನಿ. ನಡಿ ನಡಿ ನಡಿ. ಏನ್ರಿ, ಮನೆ ದೊಡ್ಡವ್ರಿಗೆಲ್ಲ ಗಿಫ್ಟ್ ಕೊಡ್ರಿ ನಿಮ್ ಕೈಯಾರೆ. ಸುಂದ್ರಮ್ನವ್ರಿಗೆ ರವೆ ಉಂಡೆ, ಅಲ್ಲ ಅಮ್ನವ್ರ ಹಾರ. ತಗೊಳ್ಳಿ. ಖಂಡಿತವಾಗ್ಲೂ ಇದು ಡ್ರಾಮಾನೇ. ಈ ಗಿಫ್ಟ್ ಮನೆ ಅಳಿಯ ವೆಂಕಟರಾವ್ ಅಣ್ಣವ್ರಿಗೆ. ನನಗ ಏನಿದೆ ಇದ್ರಲ್ಲಿ?
ಬಂಗಾರದ ಬಳೆಗಳು? ಎಷ್ಟೇ ಬಂಗಾರ ಇದ್ರು ಬಳೆ ಇಟ್ಕೊಂಡು ನಾನೇನ್ ಮಾಡ್ಲಿ? ಅಣ್ಣ ಅದಲ್ಲ, ನಿಮಗ್ ಬಳೆ ಅಲ್ಲ, ಅದು ನಮ್ ಅತ್ತಿಗೆಗೆ. ಇದು ನಿಮ್ಗೆ ತಗೊಳ್ಳಿ. ಗೋಲ್ಡ್ ವಾಚು. ಅಬ್ಬಾ, ಇಲ್ಲಿ ನೋಡು ಶಿವರಾಜು, ಇದು ನಿಜವಾಗ್ಲೂ ಗೋಲ್ಡ್ ವಾಚನೇ. ಭಾವನವ್ರೆ ಇದು ನಿಮ್ಗೆ. ನನಗ್ ನೆಕ್ಲೆಸ್ ಬಂದಿದೆ. ಸಾರಿ ಭಾವನವ್ರೆ, ಅದು ನಿಮಗಲ್ಲ, ನನ್ನ ತಂಗಿಗೆ. ಎಲ್ಲಿ? ಅಬ್ಬಾ, ಇದು ನಿಮಗೆ. ಅದ್ಕೆ ನೋಡಿದ್ರ? ಇದು ನನ್ಗೇನು ತಗೊಂಡ್ ಬಂದಿಲ್ವಾ? ಬಿಟ್ಟು ಚಾರು ಯಾವಾಗ್ಲೂ ನಿನ್ ಬಗ್ಗೆನೇ ಹೇಳ್ತಿರ್ತಾಳೆ. ಬಂಗಾರ, ಬಿಟ್ಟುಗೆ ಗಿಫ್ಟು. ಕೊಡು 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 ಕೊಡು. ತಗೋ. ಇದೇನು ಬೈತಲೆ ಬೋಟ? ನನ್ಗೆ ಯಾಕೆ? ಅಯ್ಯಯ್ಯೋ ಬಿಟ್ಟು, ಅದ್ ನಿನಗಲ್ಲ ಕಣೋ, ರಾಜಲಕ್ಷ್ಮಿಗೆ. ತಗೋ ಇದ್ನ. ಮತ್ ನನ್ಗೆ ಇದೆ ಪುಟ್ಟ, ನಿಂಗೂ ಕೊಡ್ತೀನಿ. ಕೊಡು ಕೊಡು. ಇದನ್ ಕೊಡ್ರಿ. ಇಲ್ಲಿ ನೋಡು ಬಿಟ್ಟು, ಇದು ನಿನಗೆ. ಅಮ್ಮ, ನನ್ನ ಗೋಲ್ಡ್ ಚೈನ್ ಬಂದಿದ್ಯಮ್ಮ. ಗೋಲ್ಡ್ ಚೈನ್ ತುಂಬಾ ಚೆನ್ನಾಗಿದೆ. ತುಂಬಾ ದೂರದಿಂದ ಬಂದಿದ್ದೀರಾ, ಮಜ್ಜಿಗೆ ಕುಡೀರಿ. ಜಾನಕಿ ಅಕ್ಕ ಅಲ್ವಾ? ಹೌದು. ಜಾನಕಿ ಅಕ್ಕಂಗೋಸ್ಕರ ಏನೋ ತರ್ಲಿಲ್ವಾ? ಅಯ್ಯಯ್ಯೋ, ಮರ್ಯಾದೆಗೆ ಜೆರಾಕ್ಸ್ ಕಾಪಿ ಜಾನಕಮ್ನವರು, ಗೌರವಕ್ಕೆ ಹೆಸರಾಗಿರೋ ಸಿಗ್ನೇಚರು ರಾಜಾರಾಮ್ ಅವರು. ಅವ್ರನ್ನೆಲ್ಲ ಹೇಗಮ್ಮ ಮರೆಯೋದು? ನೋಡಿದ್ರೆ ಶಾಕ್ ಆಗೋಗ್ತಿರಲ್ಲ. ಈ ಹುಡುಗಿ ಯಾರು? ನನ್ ತಂಗಿ ಸಂಧ್ಯನ್ ಮಗಳು ಆದ್ಯ. ಆದ್ಯನಾ? ನಿನ್ ಬಗ್ಗೆ ಚೆನ್ನಾಗಿ ಹೇಳಿದಾಳಮ್ಮ ನಮ್ ಚಾರು. ಅಂತದೇನ್ ಹೇಳಿದಾಳೆ ಆಂಟಿ ನನ್ ಬಗ್ಗೆ? ಹಲೋ, ಸ್ಟಾಕ್ ಮಾರ್ಕೆಟ್ಗೂ ನಮಗೂ ಸಂಬಂಧ ಇಲ್ಲ. ನಮ್ದು ಅದಕ್ಕಿಂತ ದೊಡ್ಡ ಮಾರ್ಕೆಟು. ನಮ್ ರೇಂಜೇ ಬೇರೆನಮ್ಮ. ಯಾರು ಬೇಕೋ ಅವರು ಕ್ವಶನ್ ಮಾಡಬಾರ್ದು. ಅಕ್ಕ, ಈ ಸರ ತಗೊಳ್ಳಿ ಅಕ್ಕ. ಹಾ ಸರ. ಕೊಡಿ. ಹಾಯ್, ಇಂಥದ್ದೇ ಒಂದನ್ನ ಆರ್ಡರ್ ಕೊಡೋಣ ಅನ್ಕೊಂಡಿದ್ದೆ. ನನ್ಗೆ ಹೇಗಿದೆ ಇದು ಗೌರಿ ಅತ್ತಿಗೆ? ನಿಮ್ಗೋಸ್ಕರನೇ ಮಾಡ್ಸಿರೋ ಹಾಗಿದ್ಯಮ್ಮ ಈ ಒಡವೆ ಅಲ್ವಾ? ಅಲ್ವಾ ಬಂಗಾರ? ಅಲ್ವಾ ಮತ್ತೆ, ಅಲ್ವಾ ಮತ್ತೆ. ಕಾಫಿ ತಗೊಳ್ಳಿ. ರಾಜಲಕ್ಷ್ಮಿ? ಹೌದು, ರಾಜಲಕ್ಷ್ಮಿ. ನೋಡಿದ್ರೇನೆ ಗೊತ್ತಾಗ್ತಿದೆ, ಲಕ್ಷಣವಾಗಿರೋ ಹುಡುಗಿ. ಕಾಫಿ. ಬಂಗಾರ ತುಂಬಾ ಸಂಪ್ರದಾಯಸ್ಥ ಹುಡುಗಿ. ಅಬ್ಬಾ, ತುಂಬಾ ಚೆನ್ನಾಗಿದ್ಯಮ್ಮ ಕಾಫಿ. ನನ್ ಮೊಮ್ಮಗಳು ಏನ್ ಮಾಡಿದ್ರು ಅದ್ಭುತವಾಗೇ ಇರುತ್ತೆ. ಅಯ್ಯಯ್ಯೋ ರಾಜಲಕ್ಷ್ಮಿ, ನಿನಗೊಂದು ಗಿಫ್ಟ್ ತಂದಿದ್ದೀನಮ್ಮ.
ತಗೋ. ಪ್ರೀತಿಯಿಂದ ಕೊಟ್ಟಿದ್ದನ್ನ ತಗೋಬೇಕಮ್ಮ. ತಗೊಳಮ್ಮ. ಅಜ್ಜಿ, ಆ ಯಾರು ಈ ಹುಡ್ಗ? ದುಬೈ ಬಾವಿ ತರ ಗುಂಡಾಗಿದ್ದಾನೆ. ಅಯ್ಯೋ ಅಪ್ಪ, ಆ ಅವನು ಬಾವಿ ಅಲ್ಲ, ಸೀನು ಮಾವ. ಓಹೋ, ಬಾ 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 ಬಾ. ಇಲ್ಲಿ ನೋಡು, ನಿನ್ಗೋಸ್ಕರ ಕೋಟಿ ವ್ಯಾಪಾರ ಬಿಟ್ಟು ಹುಡ್ಕೊಂಡ್ ಬಂದಿದ್ದೀನಪ್ಪ. ಇಲ್ಲಿ ನೋಡು ಬಂಗಾರ, ಇವನ್ಗೆ ಗಿಫ್ಟ್ ಕೊಡು. ನೋಡಿದ್ರೆ ಖುಷಿಯಾಗಿ ಹೋಗ್ಬೇಕು. ಅಂದ್ರೆ ತಗೊಳ್ಳಿ ತಗೊಳ್ಳಿ. ಹಿಡ್ಕೋ ಹಿಡ್ಕೋ ಬಂಗಾರ. ಇಲ್ಲಿ ನೋಡು, ನಿನ್ ಗಿಫ್ಟು. ಇವನು ಈ ಹುಲಿ ಉಗ್ರ ಹಾಕೊಂಡ್ರೆ ಹುಲಿ ತರನೇ ಕಾಣ್ತಾನೆ. ಅಪ್ಪ, ಮಾವನ್ಗೆ ಹುಳಿ ಉಗ್ರನ್ನೆಲ್ಲ ಸೇರ್ಸಿ ಒಂದ್ ಸರ ಮಾಡಿಸ್ಕೊಡಿ. ಹೋಗ್ಲಿ, ಹುಲಿ ತಲೆನ ಇವನ್ ಕತ್ತಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಅಮ್ಮ ಜಾನಕಮ್ಮ, ನಿಮ್ಮ ತಂಗಿ ಮಗಳನ್ನ ಹೆತ್ತಿಲ್ಲ, ಕೌಂಟರ್ ಕೊಡೋ ಗನ್ ಹೆತ್ತಿದಾಳೆ. ಅಯ್ಯೋ, ಚಾರ್ಜಿಂಗ್ ಆಗೋಯ್ತಲ್ಲ. ತುಂಬಾ ಫೋನ್ ಬರುತ್ತೆ, ಏನ್ ಮಾಡೋದೀಗ? ಈ ಮನೇಲಿ ಯಾರಿಗೂ ಫೋನ್ ಅಭ್ಯಾಸ ಇಲ್ಲ ಭಾವನವ್ರೆ. ನಿಮಗ್ ಗೊತ್ತಿರೋದೇ ಅಲ್ವಾ ನಮ್ಮನೆ ಪದ್ಧತಿಗಳು. ಎಲ್ಲ ಗೊತ್ತಮ್ಮ. ಹಾ, ನಾನು ಚಾರ್ಜರ್ ತರೋದ್ನೇ ಮರ್ತೋಗ್ಬಿಟ್ಟೆ. ನಮ್ಮ ಆದ್ಯನ ಹತ್ರ ಚಾರ್ಜರ್ ಇದೆ, ನೀವು ತಗೊಳ್ಳಿ. ಇಲ್ಲಿ ಕೊಡಿ, ನಾನೇ ಚಾರ್ಜಿಗೆ ಹಾಕ್ತೀನಿ. ರಾಜಲಕ್ಷ್ಮಿ, ನೀನು ಬಾ ಬಾ ಅನ್ನಲ್ಲ. ಹೆಸರಿಗೇನೋ ದುಬೈ ಅಂತ ಬಿಲ್ಡಪ್ ಕೊಡ್ತಿದ್ದಾರೆ. ಫೋನ್ ನೋಡಿದ್ರೆ ಚೈನಾ ಫೋನು. ಆ ಕಡೆ ಕಾರು ಎಲ್ಲೋ ಬೋರ್ಡು. ಇದನ್ನೆಲ್ಲ ನೋಡಿ ನಿಂಗೇನು ಅನ್ನಿಸ್ತಾ ಇಲ್ವಾ? ಇಷ್ಟೊಂದು ದುಡ್ಡು ಹೇಗ್ ಸಂಪಾದನೆ ಮಾಡಿದ್ರು ಅಂತ ಆಶ್ಚರ್ಯ ಆಗ್ತಿದೆ ಆದ್ಯ. ನಿನ್ ಕಳ್ಳ ಸಿಕ್ಕಿದ್ರು ಹಿಡಿಯೋದಿಲ್ಲ. ಭಾವನವ್ರೆ, ನಿಮ್ಮ ಹತ್ರ ಪೆಟ್ರೋಲ್ ಬಾವಿಗಳು ಎಷ್ಟಿದಾವೆ? ಒಂದ್ 4-5 ಇರ್ಬೋದು. 4-5? ಅಂದ್ರೆ 4 ಇದೆ, 5ನೇದ್ನ ತಗೋತಾ ಇದೀವಿ. ಪ್ರಾಪರ್ಟಿ ಎಷ್ಟಿದೆಯೋ? ಅದು ಕೂಡ ಲೆಕ್ಕನೇ ಇಲ್ಲ. ನಮ್ ಬಿಸ್ನೆಸ್ನೆಲ್ಲ ನಮ್ ಜೊತೆಗಿರೋರು ನೋಡ್ಕೋತಾರೆ. ನಾವು ಮಾರ್ನಿಂಗ್ ಟಿಫನ್ ಸ್ವಿಟ್ಜರ್ಲೆಂಡ್ ಅಲ್ಲಿ ಮಾಡ್ತೀವಿ, ಲಂಚ್ ಬಂದು ಜಪಾನಲ್ಲಿ ಮಾಡ್ತೀವಿ, ಟೀನ ಚೈನಾದಲ್ಲಿ ಕುಡಿತೀವಿ. ಮತ್ತೆ ನೀವು ಸ್ನಾನ ಎಲ್ಲಿ ಮಾಡ್ತೀರಾ? ಲೋ ಬಿಟ್ಟು ಯಾವ ದೇಶಕ್ಕೆ ಹೋದ್ರೂ ಸ್ನಾನ ಬಾತ್ರೂಮ್ ಅಲ್ಲೇ ಮಾಡ್ಬೇಕು. ಅಪ್ಪ, ನೀವು ದುಬೈಯಿಂದ ನನಗೇನು ತಂದೆ ಇಲ್ವಾ? ಏನಮ್ಮ, 70 kg ಬಂಗಾರ ಇಲ್ಲೇ ಇದೆಯಲ್ಲಮ್ಮ, ಏನು ತಂದಿಲ್ಲ ಅಂತ ಕೇಳ್ತಿದ್ಯಲ್ಲ? 70 kg ಬಂಗಾರ ಮನೇಲೇ ಇದೆಯಾ? ನನಗೆ ಗೊತ್ತಿಲ್ಲದೆ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಇದೆ ಅಣ್ಣ. ಆ ವಿಷಯದ ಬಗ್ಗೆ ಎಲ್ಲಾರ್ಗೂ ಹೇಳೋಕ್ ಮುಂಚೆ ಎಲ್ಲರ ಬಾಯ್ನು ಸಿಹಿ ಮಾಡ್ಕೋಬೇಕು. ಚಾರು ಪರೀಕ್ಷೆಯಲ್ಲಿ ಏನಾದ್ರು ಪಾಸ್ ಆದ್ಲ ಹಿಂಗೆ? ಮದ್ವೆ ಮಾಡ್ಕೊಂಡು ಲೈಫಲ್ಲಿ ಪಾಸ್ ಆಗ್ಬೇಕು ಅನ್ಕೋತಿದ್ದಾಳೆ. ಅಮ್ಮ ಜಾನಕಮ್ಮನವ್ರೆ, ಇಲ್ಲಿ ಕೂತ್ಕೊಳ್ಳಿ. ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಕ್ಕ. ಪರವಾಗಿಲ್ಲ, ನೀವು ಹೇಳಿ. ಇದ್ದಕ್ಕಿದ್ದಾಗೆ ರೆಕ್ಕೆ ಕಟ್ಕೊಂಡ್ ಬರೋದಕ್ಕೆ ಒಂದು ಕಾರಣ ಇದೆಯಮ್ಮ. ಅಂದ್ರೆ ನೀವಿವಾಗ ರೆಕ್ಕೆ ಕಟ್ಕೊಂಡ್ ಬಂದ್ರ? ಹಾಗಾದ್ರೆ ರೆಕ್ಕೆ ಎಲ್ಲಿದೆ? ರೆಕ್ಕೆ ಚಿಕ್ಕ ಹುಡ್ಗ ಜೋಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲಮ್ಮ, ನಮ್ಮ ಮಗಳು ಅವ್ರ ಚಿಕ್ಕಮ್ಮನ್ ನೋಡೋದಕ್ಕೆ ಅಂತ ಬಂದ್ಲು. ಆಮೇಲೆ ಈ ಮನೆ ವಾತಾವರಣ ಕೂಡ ಅವಳಿಗೆ ತುಂಬಾ ಇಷ್ಟ ಆಗಿದೆ. ಮುಖ್ಯವಾಗಿ ನಿಮ್ ಸೀನು ತುಂಬಾ ಇಷ್ಟ ಆಗಿದಾನಂತೆ. ಅದಕ್ಕೆ ನೀವೇನಾದ್ರೂ ಓಕೆ ಅಂದ್ರೆ ನಿಮ್ ಸೀನುಗೆ
ನಮ್ ಮಗಳ್ ಚಾರುಗೆ ಮದ್ವೆ ಮಾಡೋಣ ಅಂತ ನಮ್ಮ ಉದ್ದೇಶ. kg ಬಂಗಾರ ಅಂದ್ರೆ ನಮ್ ಸೀನುನೇ. ಓಹೋ, ಈ ಗೋಲ್ಡ್ ಎಲ್ಲ ನೋಡ್ದಾಗ್ಲೇ ಅನ್ಸ್ತು ಏನೋ ಇದೆ ಅಂತ. ನನ್ ಮಗಂಗೆ ಟೆಂಡರ್ ಹಾಕಿದಿರ ಅಂತ ಆಯ್ತು. ಹೋಗ್ಲಿ ಬಿಡಿ ಬಾವ, ಒಳ್ಳೆ ಸಂಬಂಧ ಅಲ್ವಾ. ದುಬೈಯಲ್ಲಿ ಬಾವಿ ಇದೆಯಂತೆ, ಮೈ ತುಂಬಾ ಬಂಗಾರ ಇದೆ. ಈಗ್ಲೇ ಇಷ್ಟು ಬಂಗಾರ ಕೊಡ್ತಾ ಇದಾರೆ ಅಂದ್ರೆ ನಾಳೆ ಸೀನುಗೆ ವರದಕ್ಷಿಣೆ ಅಂತ ಎಷ್ಟು ಬಂಗಾರ ಕೊಡ್ತಾರೋ. ದೊಡ್ಡ ಸಂಬಂಧನೇ ಅಲ್ವಾ. ಸೀನು ಚಿಕ್ಕ ವಯಸ್ಸಿಂದ ನನ್ನ ಹತ್ರನೇ ಬೆಳೆದಿರೋದು. ಅವನಿಗೆ ಬೇಕಾಗಿರೋದು ಈ ಹಣ ಆಗ್ಲಿ ಬಂಗಾರ ಆಗ್ಲಿ ಯಾವುದೂ ಅಲ್ಲ, ಒಳ್ಳೆ ನಡವಳಿಕೆ ಇರುವಂಥ ಲಕ್ಷಣವಾದ ಹುಡುಗಿ. ಕಷ್ಟ ಆಗ್ಲಿ ಸುಖ ಆಗ್ಲಿ ನಗ್ನಗ್ತಾ ಸ್ವೀಕಾರ ಮಾಡುವಂತ ಮನಸ್ಥಿತಿ ಇರೋಳು. ಥೇಟ್ ನಮ್ ಜಾನಕಿ ಅತ್ತೆ ತರನೇ ಇರ್ಬೇಕು. ಮದ್ವೆ ಆದ ಹಾಗೆ ಕಣೋ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಅಂದ್ರೆ ಒಳ್ಳೆತನದಲ್ಲಿ, ನಡವಳಿಕೆಯಲ್ಲಿ, ಗುಣದಲ್ಲಿ ಹೊಂದ್ಕೊಂಡು ಹೋಗೋದ್ರಲ್ಲಿ ಜಾನಕಿ ಅಂತ ಹುಡುಗಿ ಸಿಗೋದು ಕಷ್ಟ ಅಂತ ಹೇಳ್ತಿದ್ದಾಳೆ. ಅಷ್ಟಕ್ಕೂ ನಮ್ಮ ಮಗಳು ಸೀನು ಕರೆಕ್ಟೋ ಅಲ್ವೋ ಅಂತ ಹೇಳಿಲ್ಲ. ನಿಮ್ ಮಗಳು ನನಗಿಷ್ಟ ಆದ್ಲು, ನನಗಿಷ್ಟ ಆಗಿದ್ದಾಳೆ ಅತ್ತಿಗೆ. ಇಷ್ಟ ಆಗಿದ್ದಾಳೆ. ಜಾನಕಿಗೆ ಹೇಳಕ್ ಬಿಡೆ. ಪದ್ಮನಿಗಿಷ್ಟವಾಗಿರೋ ಹುಡುಗಿ ನನಗಿಷ್ಟ ಇಲ್ಲ ಅಂದ್ರೆ ಹೇಗೆ ಹೇಳಿ? ನನಗಿಂತಲೂ ಅವಳಿಗೆ ಒಳ್ಳೆ ತಿಳುವಳಿಕೆ ಇದೆ ಅತ್ತೆ. ನನಗೂ ಕೂಡ ಈ ಹುಡುಗಿ ಪದ್ಧತಿಗಳು ಇಷ್ಟ ಆಗಿದೆ. ಶುಭಂ, ಇನ್ಯಾಕ್ ತಡ? ಮುಂದಿನ ಕಾರ್ಯಕ್ರಮ ನೋಡೋದೆ, ಮುಹೂರ್ತ ಇಡ್ಸ್ಬಿಡೋಣ. ನಮ್ಮ ಯಜಮಾನ್ರಿಗೂ ಕೂಡ ಹೇಳ್ಬೇಕಲ್ವಾ? ಹೌದು ಕಣೆ, ರಾಜ ಒಪ್ಕೊಂಡ್ರೇನೆ ಎಲ್ಲಾನು. ನಿಜವಾಗ್ಲೂ ಹೀರೋ ಪ್ರಭಾಸೆ ನನ್ನ ಜೊತೆ ಚಾಟ್ ಮಾಡಿದ್ರು ಅನ್ನೋ ಭ್ರಮೆಯಲ್ಲಿ ನಾನೆಷ್ಟು ಮೋಸ ಹೋದೆ. ಇಷ್ಟ ಮಾಯಕ್ಕೆ ಆಗಿರೋದ್ರಿಂದಾನೆ ನನಗೆ ಭಯ ಇನ್ನೂ ಜಾಸ್ತಿ ಆಗ್ತಿರೋದು. ಅಲ್ಲ ರಾಜಿ, ಚಾರು ಅಪ್ಪ ಅಮ್ಮ ಚಾರುನ ಸೀನುಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿರೋ ಹಾಗಿದೆ. ಚಾರು ಕೂಡ ಒಳ್ಳೆ ಹುಡುಗಿನೇ. ನಮ್ ಸೀನು ಹಾಗೆ ಒಂದು ಕೆಲಸ ಹೇಳಿದ್ರೆ ಸಾಕು, ಚಕ ಚಕ ಅಂತ ಎಲ್ಲವನ್ನೂ ಮಾಡಿ ಮುಗಿಸ್ಬಿಡ್ತಾಳೆ. ಇದೇನಿದು? ಅತ್ತೆ ಮಾತಾಡ್ತಾ ಇದ್ರು, ರಾಜಲಕ್ಷ್ಮಿ ಅವಳ್ದಾದ ಲೋಕದಲ್ಲಿದ್ದಾಳೆ. ರಾಜಿ, ಆ ಆರಿರೋ ಸಂಡಿಗೆನೆಲ್ಲ ತೆಗೆದು ಡಬ್ಬಿಗೆ ಹಾಕಮ್ಮ. ರಾಜಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಹೇಯ್, ಮಾವ, ಅಮ್ಮ ಸಂಡಿಗೆನ ತೆಗಿಯಕ್ ಹೇಳಿದ್ರಲ್ವಾ? ನಾನು ಹೇಳಿದ್ದು ಆರಿರೋ ಸಂಡಿಗೆನ ಡಬ್ಬಿಗೆ ಹಾಕು ಅಂತ. ಈಗಷ್ಟೇ ಹಾಕಿರೋ ಹಸಿ ಸಂಡಿಗೆನ ಯಾಕಮ್ಮ ತೆಗಿತಿದೀಯಾ?